ಮತ್ತೆ ಒಂದು ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಬಾಲ್ ಜೋರಾಗಿ ಒತ್ತಿಸಿಕೊಳ್ಳುವ ಬಯಕೆ ಇದೆ ಎಂದು ಹುಂಡಾಯ್ iX20 ಕಾರ್ ಜೊತೆಗೆ ನೇರವಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದು ಸ್ನೇಹಿತರೆ ಹುಂಡಾಯ್ iX20 ಕಾರ್ನ ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿರೋದು. ಸೊ ನೋಡಿ. ಆ್ಯಂಡ್ ಬನ್ನಿ ಸ್ನೇಹಿತರೆ, ಇವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಪುರುಷರು ಮುಂದಿನ ಬಾಲ್ ಕೈಯಲ್ಲಿ ಹಿಡಿದರೆ ಮೈಯೆಲ್ಲ ಜೂಮ್ ಅನಿಸುತ್ತದೆ ಎಂದು ತನ್ನ ಮನಸ್ಸಿನ ಮಾತು ಶೇರ್ ಮಾಡಿಕೊಂಡಿದ್ದಾರೆ. ಗದ್ದೆ ತೋಡುವಾಗ ಬಾಲ್ ಜೋರಾಗಿ ಒತ್ತಿದರೆ ಇನ್ನಷ್ಟು ಹೆಚ್ಚು ಮಜಾ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಾಲ್ ಕೆಂಪಾಗುವವರೆಗೆ ಹೆಚ್ಚಕಬೇಕು ಎಂದು ತನ್ನ ಮನಸ್ಸಿನ ಮಾತು ಶೇರ್ ಮಾಡಿಕೊಂಡಿದ್ದಾರೆ. ಹಾಗೂ ಈ ಸಮಯದಲ್ಲಿ ಬಾವಿಯಿಂದ ರಸ ಸೋರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ. ಹೆಸರು ರೇಖಾ ಗುಪ್ತಾ ಅಂತ. ತನ್ನ ಬಾಲ್ ಸೇಬಿನ ಒಂದು ಆಕಾರದಲ್ಲಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಹೆಚ್ಚಿಸಿಕೊಳ್ಳುವ ಬಯಕೆ ತುಂಬಾ ಇದೆ. ಸೊ ಹಾಗಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಿಂದ ರೇಖಾ ಗುಪ್ತಾ ಅವರು ಹುಂಡಾಯ್ iX20 ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಇದೇ ಸಮಯದಲ್ಲಿ ಸ್ನೇಹಿತರೆ ಬಾವಿಯಿಂದ ರಸ ಸೋರೋದಾಗಿ ರೇಖಾ ಗುಪ್ತಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಗದ್ದೆ ತೋಡಿಸಿಕೊಳ್ಳಲು ಮೂಡು ಇರುವುದಿಲ್ಲ. ಈ ಸಂದರ್ಭದಲ್ಲಿ ಬಾಲ್ಗಳಿಗೆ ಮುಟ್ಟಿದರೆ ಸಾಕು, ಕೆಳಗಡೆ ಬಾವಿಯಿಂದ ನೀರು ಚಿಮ್ಮಲು ಶುರುವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ ಒಳ್ಳೆಯ ಮೂಡ್ ಕೂಡ ಸೃಷ್ಟಿಯಾಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ಅದಕ್ಕೆ ಸ್ನೇಹಿತರೆ ಗದ್ದೆ ತೋಡುವ ಮುಂಚೆ ಬಾಲನ್ನು ಚೆನ್ನಾಗಿ ಹೆಚ್ಚಕಬೇಕು. ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಹುಂಡಾ iX20 ಕಾರ್ನ ಒಂದು ಬ್ಯಾಕ್ ಸೈಡ್ ಲುಕ್ ಆಗಿರುತ್ತದೆ. ಅದೇ ರೀತಿ ಫ್ರಂಟ್ ಸೈಡ್ ಲುಕ್ ನೋಡಿ. ಇದು ಸ್ನೇಹಿತರೆ ಈ ಒಂದು ಕಾರ್ನ ಇಂಟೀರಿಯರ್ ಆಗಿರುತ್ತದೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 1.4 ಲೀಟರ್ಸ್ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಆ್ಯಂಡ್ ಇಂಜಿನ್ ಹಾರ್ಸ್ ಪವರ್ ಬಂದುಬಿಟ್ಟು 90 ಇಂದ 125 HP ವರೆಗೆ ಇರುತ್ತೆ. ಆ್ಯಂಡ್ ಮೈಲೇಜ್ ಬಂದುಬಿಟ್ಟು 20 ಕಿಲೋಮೀಟರ್ವರೆಗೆ ಇರುತ್ತೆ. ಈ ಒಂದು ಹುಂಡಾಯ್ iX20 ಕಾರ್ ಸ್ನೇಹಿತರೆ ಫುಲ್ ಮಾಡರ್ನ್ ಡಿಸೈನಲ್ಲಿ ಇರುತ್ತದೆ. ಆ್ಯಂಡ್ ಜೊತೆಗೆ ಒಂದು ಪ್ರೀಮಿಯಂ ಲುಕ್ ಕೂಡ ಇದೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಸೊ ಬಾಲ್ ಜೋರಾಗಿ ಹೆಚ್ಚುವಂಥ ವ್ಯಕ್ತಿ ಸಿಕ್ಕಿದ್ರೆ ಹುಂಡಾ iX20 ಈ ಒಂದು ಕಾರಲ್ಲಿ ಬರೋದಾಗಿ ಭರವಸೆ ಕೊಟ್ಟಿದ್ದಾರೆ. ಹೊರಗಡೆ ಸ್ನೇಹಿತರೆ ಕಾರ್ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿದ್ದರೂ ಒಳಗಡೆ ಏನು ಇಂಟೀರಿಯರ್ ಇರುತ್ತೆ ತುಂಬಾ ಒಂದು ಸ್ಪೇಸ್ ಇರೋದಾಗಿ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಲೆಂಟ್ ಹೆಡ್ ರೂಮ್ ಇರುತ್ತೆ. ಜೊತೆಗೆ ಲೆಗ್ ರೂಮ್ ಆ್ಯಂಡ್ ಫ್ಲೆಕ್ಸಿಬಲ್ಸ್ ರಿಯರ್ ಸೀಟ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬ್ಯಾಕ್ ಸೈಡ್ ಒಳ್ಳೆಯ ಸ್ಪೇಸ್ ಕೂಡ ಸಿಗುತ್ತದೆ. ಫ್ರಂಟ್ ಲುಕ್ ಸ್ನೇಹಿತರೆ ತುಂಬಾ ಬೋಲ್ಡ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಗ್ರಿಲ್ ಬಂದುಬಿಟ್ಟು ಹೆಕ್ಸಾಜನಲ್ ಒಂದು ಡಿಸೈನಲ್ಲಿ ಇರುತ್ತೆ. ಅದೇ ರೀತಿ ಸೆಟ್ ಬ್ಯಾಕ್ ಒಂದು ಹೆಡ್ಲೈಟ್ಸ್ ಹೊಂದಿದೆ ಸ್ನೇಹಿತರೆ. ಹಾಗೂ ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಸ್ಮೂತ್ ಕರ್ವ್ ಕೂಡ ಇಲ್ಲಿ ನೋಡ್ಬೋದು. ಸೊ ಹೀಗಾಗಿ ಒಂದು ಮಾಡರ್ನ್ ಲುಕ್ ಕೊಡುತ್ತದೆ.